ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ. 200 ತಾಲೂಕುಗಳಲ್ಲಿ 223 ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತೇಳಿ ಘೋಷಣೆ. 4.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಕೊಡದೇ ಇರೋದ್ರಿಂದ ನಾವಿವತ್ತು ಸಿಂಬಾಲಿಕ್ ಆಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಜೊತೆಗೆ ಪಾದಯಾತ್ರೆಯನ್ನು ಕೂಡ ಇಲ್ಲಿಂದ ದೇವರಾಜ ಅರಸರವರ ಪ್ರತಿಮೆ ಬರಿಗೆ ಪಾದಯಾತ್ರೆ ಮಾಡ್ತೀವಿ. ಚುನಾವಣೆ ಇರೋದ್ರಿಂದ ಹೆಚ್ಚು ಪ್ರತಿಭಟನೆ ಕಾಲ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆಮೇಲೆ ಸುಪ್ರೀಂ ಕೋರ್ಟು ಚಾಟಿ ಬೀಸದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದೆ ಕೊಡಲಿಲ್ಲ. ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದ್ದು ಕೊಡಲಿಲ್ಲ. ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, BJP ಅವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದರೆ ಈ BJP ಇದೆಯಲ್ಲ, ಅದೊಂದು ರೀತಿ ಸುಳ್ಳಿನ ಫ್ಯಾಕ್ಟ್ರಿ, ಸುಳ್ಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ಇದೆ. ಬರೀ ಸುಳ್ಳು ಹೇಳೋದು. ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ. ಇವರಿಬ್ಬರು ಸೇರ್ಕೊಂಡು ನಮಗೆ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ, ಬಡವರಿಗೆ ದ್ರೋಹ ಮಾಡಿದ್ದಾರೆ. ನಾವು ನಮ್ಮ ಹಣದಿಂದ, ನಮ್ಮ ಸಂಪನ್ಮೂಲದಿಂದ 650 ಕೋಟಿ ರೂಪಾಯಿ, ಸುಮಾರು 34 ಲಕ್ಷ ರೈತರಿಗೆ 2,000 ರೂಪಾಯಿವರೆಗೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಕುಡಿಯೋ ನೀರು, ಮೇವು, ಉದ್ಯೋಗ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಉದ್ಯೋಗ 150 ದಿನ ಮಾಡಿರಿ ಅಂತಂದ್ರೆ ಅದನ್ನೂ ಕೂಡ ಮಾಡಲಿಲ್ಲ. 100 ದಿನನೇ ಉಳಿಸಿದ್ರು. 100 ದಿನ ನಾರ್ಮಲಾಗಿ ಕೊಡ್ತಕ್ಕಂಥದ್ದು. ಬರಗಾಲ ಬಂದಾಗ 150 ದಿನ ಮಾಡಬೇಕಾಗಿರ್ತಕ್ಕಂಥದ್ದು ಇಟ್ಸ್ ಎ ಮ್ಯಾಂಡೇಟ್ರಿ, ಅದನ್ನು ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಅವರು ಚೊಂಬು ಕೊಟ್ಟಿದ್ದಾರೆ. ತೆರಿಗೆ ಹಂಚಿಕೆಯಲ್ಲಿ ಚೊಂಬು, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದರಲ್ಲಿ ಚೊಂಬು, ಬರಗಾಲಕ್ಕೆ ಚೊಂಬು, ಅಪ್ಪರ್ ಭದ್ರಾಕ್ಕೆ ಚೊಂಬು, ಎಲ್ಲ ಇದರಲ್ಲೂ ಕೂಡ ಚೊಂಬು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇದನ್ನು ಪ್ರತಿಭಟಿಸಿ ಇವತ್ತು ನಾವು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಸೊ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕುಮಾರಸ್ವಾಮಿ ಹೇಳ್ತಾರೆ, ನೀವು ರೈತರಿಗೆ 2,000 ರೂಪಾಯಿ ದುಡ್ಡು ಕೊಟ್ಟಿರೋದು ಸಮರ್ಪಕವಾಗಿ ರೀಚ್ ಆಗಿಲ್ಲ ಅಂತ ಆರೋಪ. 2,000 ರೂಪಾಯಿ ಅಮೌಂಟ್ ಕೊಟ್ಟಿರೋದು ರೀಚ್ ಆಗಿಲ್ಲ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಾರೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಸುಳ್ಳಿಗೆ ಮತ್ತೊಂದು ಹೆಸರು ಕುಮಾರಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾರು ರೈತರು ಕಂಪ್ಲೇಂಟ್ ಮಾಡಿದಾರ? ಯಾರು ರೈತರು ಕಂಪ್ಲೇಂಟ್ ಮಾಡಿದಾರೇನ್ರಿ? ಕುಮಾರಸ್ವಾಮಿ ಕಂಪ್ಲೇಂಟ್ ಮಾಡೋದು ಬೇರೆ, ರೈತರು ಕಂಪ್ಲೇಂಟ್ ಮಾಡಿದಾರ. ನಾವು ರೈತರಿಗೆ ಕೊಟ್ಟಿರೋದು ಕುಮಾರಸ್ವಾಮಿಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.